ಶೆಟ್ಟರ್ ಹೇಳಿಕೆಯಿಂದ ಲಿಂಗಾಯತ ಧರ್ಮ ವಿಚಾರದಲ್ಲಿ ಬಿರುಗಾಳಿ. ಲಿಂಗಾಯತವು ಹಿಂದೂ ಧರ್ಮದ ಭಾಗವಾಗಿದೆ. ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಎಂದ ಶೆಟ್ಟರ್. ಮೊದಲು ವೀರಶೈವ ಮಹಾಸಭಾ ಇತ್ತು, ಬಳಿಕ ಲಿಂಗಾಯತವನ್ನ ಸೇರಿಸಲಾಯಿತು. ಇದು ಎಲ್ಲಾ ಜಾತಿಗಳನ್ನು ಒಳಗೊಂಡಿದೆ. ಲಿಂಗಾಯತಕ್ಕೆ ಇನ್ನು ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ನಮ್ಮ ಶಾಲಾ ದಾಖಲಾತಿಗಳಲ್ಲೂ ಕೂಡ ಹಿಂದೂ ಲಿಂಗಾಯತ ಎಂದೇ ಇದೆ. ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಜನಸಂಖ್ಯೆ 9 ಕೋಟಿಗೂ ಅಧಿಕವಿದೆ. ಕರ್ನಾಟಕದಲ್ಲಿ ಲಕ್ಷಗಳ ಲೆಕ್ಕದಲ್ಲಿ ತೋರಿಸಲಾಗುತ್ತಿದೆ. ಜಾತಿ ಸಮೀಕ್ಷೆ ಮತ್ತು ಜನಗಣತಿಯನ್ನ ಕೇಂದ್ರ ಸರ್ಕಾರ ನಡೆಸುತ್ತದೆ. ಲಿಂಗಾಯತವು ಹಿಂದೂ ಧರ್ಮದ ಭಾಗವಾಗಿದೆ. ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಎಂದ ಶೆಟ್ಟರ್. ಈ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೊದಲು ವೀರಶೈವ ಮಹಾಸಭಾ ಇತ್ತು, ನಂತರ ಲಿಂಗಾಯತವನ್ನ ಸೇರಿಸಲಾಯಿತು. ಧರ್ಮದ ವಿಚಾರದಲ್ಲಿ ಲಿಂಗಾಯತ ಹಿಂದೂ ಧರ್ಮದ ಭಾಗವಾಗಿದೆ. ಇದು ಎಲ್ಲ ಜಾತಿಗಳನ್ನೂ ಒಳಗೊಂಡಿದೆ. ಲಿಂಗಾಯತಕ್ಕೆ ಇನ್ನೂ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ನಮ್ಮ ಶಾಲಾ ದಾಖಲಾತಿಗಳಲ್ಲೂ ಹಿಂದೂ ಲಿಂಗಾಯತ ಎಂದೇ ಇದೆ. ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಜನಸಂಖ್ಯೆ 9 ಕೋಟಿಗೂ ಅಧಿಕವಿದೆ. ಸೊ ಜಗದೀಶ್ ಶೆಟ್ಟರ್ ಅವರ ಈ ಒಂದು ಹೇಳಿಕೆ ಈಗ ಚರ್ಚೆಗೆ ಕಾರಣವಾಗಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು. 4 ದಶಕಗಳಿಂದ ಕೇಳಿ ಬರ್ತಿರ್ತಕ್ಕಂಥ ಕೂಗು ಇದು. ಇವತ್ತು ನಿನ್ನೆಯದಲ್ಲ, 40 ವರ್ಷಗಳಿಂದಲೂ ಕೂಡ ಈ ತರಹದ್ದೊಂದು ಬೇಡಿಕೆ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇದೆ. ಯಡಿಯೂರಪ್ಪರು ಅವರ ಅಧಿಕಾರಾವಧಿಯಲ್ಲೂ ಕೂಡ ಈ ಕಿಚ್ಚನ್ನು ಸರಿಪಡಿಸೋದಕ್ಕೆ ಅವರು ಮಾಡಿದ ಹೋರಾಟಗಳು. ಸೊ ಪ್ರತಿ ಸರ್ಕಾರ ಬದಲಾದಾಗಲೆಲ್ಲರೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬರುತ್ತೆ. ಸೊ ಈಗ ಜಗದೀಶ್ ಶೆಟ್ಟರ್ ಕೊಟ್ಟಂತ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಜಗದೀಶ್ ಶೆಟ್ಟರ್ ಮಾತನಾಡಿದರೆ ನೋಡ್ಕೊಂಡು ಬರೋಣ. 2 ಕೋಟಿ ಮೇಲೆ ಅದಾರ, 2 ಕೋಟಿ ಮೇಲೆ ಅದಾರ. ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ಇವತ್ತೇನು ಜಾತಿ ಸಮೀಕ್ಷೆ ನಡೀತಾ ಇದೆ, ನಿಜವಾಗಿ ಹೇಳ್ಬೇಕಂದ್ರೆ ಈ ಜಾತಿ ಸಮೀಕ್ಷೆ ಅಥವಾ ಜನಗಣತಿ ಕೇಂದ್ರ ಸರ್ಕಾರದ ಅಧಿಕಾರ, ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ. ಈಗ ಮಾನ್ಯ ಖಂಡ್ರೆ ಅವರು ಇದ್ದಾರೆ. ಇವತ್ತು ಯಾರು ರಾಜಕೀಯ ಪಕ್ಷದವರು ಗೊಂದಲ ಆಗಬಾರ್ದು ಅಂತ ಹೇಳಕತ್ತೀವಿ ನಾವು. ಈ ಸಮೀಕ್ಷೆ ಮಾಡುವಾಗ ಯಾವುದೇ ಗೊಂದಲ ಆಗಬಾರ್ದು, ಜಾತಿಗಳಲ್ಲಿ ಸಂಘರ್ಷ ಆಗಬಾರ್ದು ಅನ್ನುವಂಥದ್ದು ಮಾತು ನಾವು ಹೇಳಿದ ಹೊರತು ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈ ಗೊಂದಲಗಳನ್ನ ನಿವಾರಣೆ ಮಾಡುವಂತ ಕೆಲಸ ಆಗ್ಬೇಕು, ಅದು ಬಹಳ ಮುಖ್ಯವಾಗಿ. ಮತ್ತು ವೀರಶೈವ ಲಿಂಗಾಯತ ಕಳೆದ ಬಾರಿ ಏನು ಹಿಂದುಳಿದವರದ ಆಯೋಗ ಅದರ ವರದಿ ಹೊರಗೆ ಬರಲಿಲ್ಲ. ಆದ್ರೆ ಏನು ಗೊಂದಲ ನಿರ್ಮಾಣ ಆಯಿತು, ಇಡೀ ಲಿಂಗಾಯತ ಸಮಾಜ ಇಡೀ ನಾಡಿನಲ್ಲಿ, ಅಲ್ಲಿ ಹೇಳಿಲ್ಲ ಮಹಾರಾಷ್ಟ್ರದಲ್ಲಿ 2 ಕೋಟಿ, ಇಲ್ಲಿ ಎಲ್ಲ ಕೂಡಿಸಿದ್ರೆ 60 ಲಕ್ಷ. ಅದಕ್ಕಾಗಿ ಈ ಗೊಂದಲ ನಿರ್ಮಾಣ ಆಗಬಾರ್ದು ಅನ್ನುವಂಥದ್ದು ಬಹುಶಃ ನಿನ್ನೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಹಲವಾರು ಚರ್ಚೆ ಆಗಿದೆ. ಅದಕ್ಕೊಂದು ಯೋಗ್ಯವಾದಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತಾ ಇದ್ದೀನಿ. ಮತ್ತು ಒಂದು ಮಾತನ್ನು ಹೇಳ್ತೀನಿ, ಇವತ್ತೇನು ಜಾತಿ ಗಣತಿ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಒದಗಿಸಲು ಬೇಕಾದ ಮಾನದಂಡ. ಆದರೆ ಅದು ತಪ್ಪಾದ ಅಂಕಿ ಅಂಶಗಳಿಂದ ಕೂಡಿದ್ದರೆ ಸರ್ಕಾರ ಜನರ ವಿಶ್ವಾಸ ಕಳ್ಕೊಂತಿದೆ. ಮತ್ತು ಸಮೀಕ್ಷೆಯ ಉದ್ದೇಶ ಹಿಂದುಳಿದವರಿಗೆ ನ್ಯಾಯವನ್ನು ಒದಗಿಸುವಂತದ್ದು. ಆದ ಕಾರಣ ಸಮೀಕ್ಷೆಯನ್ನು ನಡೆಸುವ ಮೊದಲು ಜಾತಿಗಳ ಹೆಸರು, ತಜ್ಞರ ಪರಿಶೀಲನೆಗೆ ನಿಖರ, ಪರಿಶುದ್ಧ ಹಾಗೂ ಪಾರದರ್ಶಕದಿಂದ ಕೂಡಿರಬೇಕು ಅನ್ನುವಂತ ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಇದು ಗೊಂದಲ ಕೂಡಾಗಬಾರದು ಅನ್ನುವಂತ ಮಾತನ್ನು ಹೇಳ್ತೀನಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತೇನು ಸಮೀಕ್ಷೆ ನಡೀತದೆ, ಈಗ ಸಮೀಕ್ಷೆ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳಿದ್ದಾವೆ. ನಾ ಅದ್ರ ಬಗ್ಗೆ ಇಲ್ಲಿ ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಷ್ಟದಾರಪ್ಪ ಅಂದ್ರೆ 2 ಕೋಟಿ ಮೇಲೆ ಅದಾರ, 2 ಕೋಟಿ ಮೇಲೆ ಅದಾರ. ಹಾಗಾದ್ರೆ ಇಲ್ಲಿ ಸೊ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ರ ಈ ಹೇಳಿಕೆ ಈಗ ರಾಜಕೀಯ ವಲಯಗಳಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.